ಒಂದು ಈಗ ನಡೆದಿರುವಂತ ಪರೀಕ್ಷೆಯಲ್ಲಿ ಭಾಷಾಂತರದ ತೊಂದರೆ, ಎರಡನೇದ್ದು ಕೆಪಿಎಸ್ಸಿ ಇರುವಂತ ಭ್ರಷ್ಟಾಚಾರದ ಬಗ್ಗೆ. ಈಗ ನಾವು ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡುದು ಇವೆರಡೂ ವಿಷಯಗಳ ಬಗ್ಗೆ ಅವ್ರದ್ದು ಸ್ಪಷ್ಟ ಒಂದು ಡಿಸಿಷನ್, ಅವ್ರದ್ದು ನಿಲುವು ಗೊತ್ತಿದೆ. ಆದ್ರೆ ಅದ್ರ ಬಗ್ಗೆ ಒಂದು ಡಿಸಿಷನ್, ಅದ್ರ ಬಗ್ಗೆ ಒಂದು ಆಕ್ಷನ್ ಏನ್ ಮಾಡ್ತಾರ ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕಾಗಿದೆ. ಇವತ್ತು ಸುಮಾರು 2 ಲಕ್ಷ ಚಿಲ್ಲರ ಜನ ಎಕ್ಸಾಮಿಗೆ ಕುಂತಿದ್ರು. ಶ್ರೀ ಅಶೋಕ್ ಅವ್ರು ಹೇಳ್ದಂಗ ಮೊದಲೇ ಸರ್ತಿ ಮಾಡಿದಾಗ 59 ತಪ್ಪುಗಳು, ಎರಡನೇ ಸರ್ತಿ ಅವ್ರು ಎಕ್ಸಾಮಿನೇಷನ್ ಮಾಡಿದಾಗ 79 ತಪ್ಪುಗಳು ಬಂದಿದ್ದಾವೆ. ಈ ತಪ್ಪುಗಳು ಯಾಕೆ ಬಂದಿದ್ದಾವ ಅಂತಂದ್ರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ. ಅದು ನನಗನ್ಸಿ ಮಟ್ಟಿಗೆ ಅಧಿಕಾರಿಗಳು ಕೂಡ ತಗೊಂಬಂದಾರೋ ಇಲ್ಲ ಅವ್ರ ಗಮನಕ್ಕೆ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇನ್ ಭಾಷಾಂತರ ಏನ್ ಮಾಡಿದ್ದಾರೆ, ಆ ಭಾಷಾಂತರ ಮಾಡಿದವರು ಯಾರು ತಜ್ಞರಲ್ಲ. ಅವರು ಒಬ್ಬ ಥರ್ಡ್ ಪಾರ್ಟಿ ಕಡೆಯಿಂದ ಇದನ್ನ ಭಾಷಾಂತರ ಮಾಡಕ ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದೇ ಸರ್ತಿ ಇದು ಪ್ರಾಬ್ಲಮ್ ಆದಾಗ ತಮ್ಮ ಗಮನಕ್ಕೆ ಬಂದಾಗ ಅವರು ಅದನ್ನ ಬಹಳ ಸೀರಿಯಸ್ ಆಗಿ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್, ಚೀಫ್ ಎಕ್ಸಾಮಿನೇಷನ್ ಕಂಟ್ರೋಲರ್ ನೋಡ್ಬೇಕಾಗಿತ್ತು. ಆದ್ರೂ ಅವ್ರದ್ದು ಎಷ್ಟು ಕ್ಯಾಶುವಲ್ ಅಪ್ರೋಚ್ ಅಂತಂದ್ರೆ ಎರಡನೇ ಸರ್ತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೂಡ ಅದನ್ನ ಟ್ರಾನ್ಸ್ಲೇಷನ್ ಮಾಡಕ್ ಕೊಟ್ಟಿದ್ದು ಥರ್ಡ್ ಪಾರ್ಟಿಯಿಂದ ಯಾವ್ದ ಭಾಷಾಂತರ ತಜ್ಞರಿಂದ ಅಲ್ಲ. ಇದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಆಮೇಲೆ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಏನೈತಿ ಕೆಪಿಎಸ್ ಇದು, ಅಲ್ಲಿ ಚೀಫ್ ಎಕ್ಸಾಮಿನೇಷನ್ ಆಫೀಸರ್ ಏನಿರ್ತಾರ ಅವರು ನಮ್ಮ ರಾಜ್ಯದವರಲ್ಲ. ಅವರು ತಮ್ಮ ಇಂಟ್ರೆಸ್ಟ್ ಬಂದಿರ್ತಾರೋ ಅಥವಾ ಅವ್ರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಬಂದಿರ್ತಾರೋ ನಮಗ್ ಗೊತ್ತಿಲ್ಲ. ಆದ್ರೆ ಅವರು ಕ್ಯಾಶುವಲ್ ಅಪ್ರೋಚ್ ಇದಕ್ಕೆ ನೀವು ಒಂದು ಬಹಳ ಉತ್ತಮವಾಗಿ ಹೇಳಿದ್ರಿ. ಇದನ್ನ ನಾವು ಕ್ರಿಮಿನಲ್ ಆಕ್ಷನ್ ತೆಗೆದುಕೊಂಡ ಬಗ್ಗೆ ವಿಚಾರ ಮಾಡ್ತೇವೆ. ಹಾಕ್ರಿ ಅಂತವ್ರನ್ನೆಲ್ಲ ಜೈಲಿಗೆ ಹಾಕ್ರಿ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಜೊತೆ ಆಟ ಆಡುವಂತವ್ರನ್ನ ಜೈಲಿಗೆ ಹಾಕ್ರಿ. ಅವ್ರನ್ನ ಒಂದು ಪರೀಕ್ಷೆಯಲ್ಲಿ ನಮ್ಮ ನಾಡಿಗೆ ನಾಚಿಕೆ ಆಗುವಂತದ್ದು ಇಷ್ಟು ಸಲಿ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಏನು ಕೆಪಿಎಸ್ಸಿ ನಲ್ಲಿ ನಿಯಮಾವಳಿಲ್ವಾ? ಕನ್ನಡದಲ್ಲಿಂದ ಇಂಗ್ಲಿಷಿಗೆ ಭಾಷಾಂತರ ಆಗ್ಬೇಕು ಅಲ್ಲ. ಅದು ಬೇರೆ ನಾವ್ ಹೇಳ್ತಿರೋದು ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ರ ಬಿಟ್ರು ಅವೆಲ್ಲ ಪ್ರಶ್ನೆ ಅಲ್ಲ ಸರ್. ಅಲ್ಲಿ ಕೆಪಿಎಸ್ಸಿ ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲೇನೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಇಂಗ್ಲಿಷ್ ಭಾಷಾಂತರ ಆಗ್ಬೇಕು ಅಲ್ಲ. ಇದನ್ನೆಲ್ಲ ನೋಡಿದಾಗ ನಾವೇನು ಸುತ್ತು ಬಳಸಿ ನೋಡುವಂತದ್ದು ಏನಿಲ್ಲ. ಇಲ್ಲಿ ನೇರವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಮೈ ಮರೆತಿದೆ. ಕ್ರಮ ವಹಿಸುವಂತದ್ದಾಗಬೇಕು. ಕ್ರಮವನ್ನ ಮುಖ್ಯಮಂತ್ರಿಗಳು ಸಲಹೆ ಕೇಳ್ತಿದ್ರು ಸರ್. ಸಲಹೆ ಏನ್ ಕೇಳ್ತಿದ್ರು? ಇಲ್ಲಿ ನೇಮಕ ಮಾಡ್ತಾ ಪ್ರಾಮಾಣಿಕರನ್ನ ಮಾಡಿ, ಭ್ರಷ್ಟರನ್ನ ನೇಮಕ ಮಾಡಿದ್ರೆ ನಿಮ್ಮಿಂದ ಅಲ್ಲಿಂದ ಕೆಪಿಎಸ್ಸಿ ಇಂದ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕೆಪಿಎಸ್ಸಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೇಮಕ ಆಗ್ತಾ ಇರ್ಬೇಕಾದ್ರೆ ಅಲ್ಲಿನ ಮೆಂಬರು ಕಮ್ಮಿ ಮಾಡೋದು ಒಂದೇ ಅಲ್ಲ ಸರ್. ಎಷ್ಟು ಕಮ್ಮಿ ಮಾಡ್ತಿರಲ್ಲ, ಅಲ್ಲಿ ಕಮ್ಮಿ ಮಾಡಿದಾಗ್ಲೂ ಭ್ರಷ್ಟರನ್ನ ತಗೊಂಡೋಗಿ ಕೊಟ್ಬಿಟ್ರೆ ಹಾಗಾಗಿ ಇನ್ನೇನು ಸುತ್ತು ಬಳಸಿ ಹೇಳಿಕೆ ಇಲ್ಲ ಸರ್. ನೇರ